ಭ್ರಷ್ಟ ತಹಶೀಲ್ದಾರೊಬ್ಬರ ಬೆನ್ನಿಗೆ ರಾಜ್ಯ ಸರ್ಕಾರ ನಿಂತಿದೆಯಾ ಅನ್ನುವಂಥ ಪ್ರಶ್ನೆಯೊಂದು ಮೂಡ್ತಾ ಇದೆ. ಯಾಕಂತಂದ್ರೆ ಆ ತಹಶೀಲ್ದಾರರ ಬ್ರಹ್ಮಾಂಡ ಭ್ರಷ್ಟಾಚಾರ ಪತ್ತೆಯಾಗಿದ್ರೂ ಕೂಡ ತಹಶೀಲ್ದಾರನ ಇಲ್ಲಿಯವರೆಗೂ ಕೂಡ ಅಮಾನತು ಶಿಕ್ಷೆಗೆ ಒಳಪಡಿಸಿಲ್ಲ. ಜನವರಿ 8ನೇ ತಾರೀಕು ಪ್ರಕಾಶ್ ಅನ್ನೋ ತಹಶೀಲ್ದಾರ್ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತು. ಲೋಕಾಯುಕ್ತ ದಾಳಿಯ ವೇಳೆ ಕೋಟಿ ಕೋಟಿ ಆಸ್ತಿ ಪತ್ತೆಯಾಗಿತ್ತು. ಅಂದರೆ ಅವರ ಆದಾಯಕ್ಕಿಂತೂ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ಆಸ್ತಿ ಪತ್ತೆಯಾಗಿತ್ತು. ಇಷ್ಟಾದರೂ ಪ್ರಕಾಶನ್ನ ಅಮಾನತು ಮಾಡಿಲ್ಲ ಸರ್ಕಾರ. ರಾಜ್ಯ ಸರ್ಕಾರದ ನಡೆಯ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಇನ್ನಷ್ಟು ಮಾಡಿಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರಾ ಹೆಂಗೆ ಸರ್ಕಾರದವರು, ಅಥವಾ ಈ ವ್ಯಕ್ತಿಯ ಫಲಾನುಭವಿಗಳು ಉನ್ನತ ಹುದ್ದೆಯಲ್ಲಿದ್ದಾರ? ನೋಡಿ ರಕ್ಷತ್, ಇದೇ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ಯಾಕಂತಂದರೆ ಕಳೆದ ಜನವರಿ 8ರಂದು ಏನು ಖಾನಾಪುರದ ತಹಸೀಲ್ದಾರ್ ಆಗಿರುವಂಥ ಪ್ರಕಾಶ್ ಗಾಯಕ್ವಾಡ್ ಅವರ ಮನೆ ಮೇಲೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಲೋಕಾಯುಕ್ತರು ಏನಂತಂದರೆ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿ 4 ಕೋಟಿಗೂ ಅಧಿಕ ಅಕ್ರಮ ಆಸ್ತಿಯನ್ನು ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿ ನೇರವಾಗಿ ಸರ್ಕಾರಕ್ಕೆ ಹಾಗೆಯೇ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೀತಾರೆ. ಈ ರೀತಿಯಾಗಿ ಅಕ್ರಮ ಆಸ್ತಿ ಮಾಡಿರೋದು ಪತ್ತೆಯಾಗಿದೆ, ಹಾಗಾಗಿ ಇವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಪತ್ರವನ್ನು ಬರೆದರೂ ಸಹ ಏನಂತಂದರೆ ಇದುವರೆಗೆ ಸರ್ಕಾರ ಹಾಗೆಯೇ ಬೆಳಗಾವಿ ಜಿಲ್ಲಾಡಳಿತ ಇದರ ಬಗ್ಗೆ ಯಾವುದೇ ಕಿಂಚಿತ್ತೂ ಏನಂತಂದರೆ ತಲೆ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಅದೇ ಹುದ್ದೆಯಲ್ಲಿ ಏನು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿರುವಂಥ ತಹಸೀಲ್ದಾರ್ ಅದೇ ಹುದ್ದೆಯಲ್ಲಿ ನಿತ್ಯವೂ ಸಹ ಕೆಲಸ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇಂಥ ಪ್ರಶ್ನೆ ಏನಂತಂದರೆ ಸಾರ್ವಜನಿಕರಲ್ಲಿ ಮೂಡಿರುವಂಥದ್ದು. ಯಾಕಂತಂದರೆ ಸರ್ಕಾರ ಭ್ರಷ್ಟರ ಪರವಾಗಿ ನಿಂತಿದೆಯಾ, ಭ್ರಷ್ಟ ಅಧಿಕಾರಿಗಳ ಪರವಾಗಿ ನಿಂತಿದೆಯಾ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ರಕ್ಷತ್, ಇತ್ತೀಚೆಗೆ ಏನಂತಂದರೆ ಬೆಳಗಾವಿಯಲ್ಲಿ ಒಬ್ಬ ಏನು SDC ತನ್ನ ಕಚೇರಿಯಲ್ಲಿ ಏನಂತಂದರೆ ತಹಸೀಲ್ದಾರ್ ಹೆಸರನ್ನು ಬರೆದಿಟ್ಟು ಏನಂತಂದರೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಇದುವರೆಗೂ ಸಹ ಅದೇ ಕುರ್ಚಿಯಲ್ಲಿ ಮುಂದುವರೆದಿದ್ದಾರೆ. ಬಸವರಾಜ್ ನಾಗರಾಳನ್ನು ಏನು ಬೆಳಗಾವಿ ತಹಸೀಲ್ದಾರ್ ಏನಿದ್ದಾರೆ ಅವರು ಏನಂತಂದರೆ ಅವರನ್ನು ಇದುವರೆಗೂ ಸಹ ಯಾವುದೇ ರೀತಿ ಅಲುಗಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಏನಂತಂದರೆ ಆತನಿಗೆ ಬೇಲ್ ಪಡಿಲಿಕ್ಕೆ ಇದೇ ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೆಯೇ ಸರ್ಕಾರ ಏನಂತಂದರೆ ಅವಕಾಶ ಮಾಡಿಕೊಡುತ್ತೆ. ಮತ್ತೊಂದು ಕಡೆ ಏನಂತಂದರೆ ಭ್ರಷ್ಟಾಚಾರದ ಆರೋಪದ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮನೆ ಮೇಲೆ ಏನಂತಂದರೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ 4 ಕೋಟಿಗೂ ಅಧಿಕ ಆಸ್ತಿ ಪತ್ತೆ ಆಗುತ್ತೆ. ಜೊತೆಗೆ ಅವನು ಅಕ್ರಮ ಆಸ್ತಿ ಮಾಡಿರುವಂಥದ್ದು ನಿಜ ಅಂತೇಳಿ ಸಾಬೀತಾದರೂ ಸಹ ಏನಂತಂದರೆ ಇದುವರೆಗೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ಕಂದಾಯ ಸಚಿವರು ಹಾಗೆಯೇ ಬೆಳಗಾವಿ ಜಿಲ್ಲಾಧಿಕಾರಿಗಳು ಎಲ್ಲೋ ಒಂದು ಕಡೆ ಏನಂತಂದರೆ ಭ್ರಷ್ಟರು, ಜೊತೆಗೆ ಕೊಲೆಗಡಕ ಆರೋಪವನ್ನು ಹೊತ್ತಿರುವಂಥ ತಹಸೀಲ್ದಾರ್ ಪರವಾಗಿ ನಿಂತಿದ್ದಾರಾ, ಅವ್ರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.